ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಸಿಪಿಐ ಅಧಿಕಾರಿಯಾದ ಸಂಗಮೇಶ್ ದಿಡಿಂಗನಾಳ್ ಹಾಗೂ ಕೆಲವು ಸಿಬ್ಬಂದಿಗಳ ವಿರುದ್ಧ ದಿನಾಂಕ 19/3/2025ರಂದು ಕರ್ನಾಟಕ ಭೀಮಸೇನೆ ಸಂಘಟನೆ ಹಾಗೂ ಸಮಾಜದ ಮುಖಂಡರುಗಳು ಸೇರಿ ಹುಬ್ಬಳ್ಳಿ ಧಾರವಾಡ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ. ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆ ಸಿಪಿಐ ಅಧಿಕಾರಿಗಳು ಮತ್ತು ಕೆಲವು ಸಿಬ್ಬಂದಿಗಳು ಕೆಲವು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ದಿನಾಂಕ 9/3/2025ರಂದು ಸಮಾಜ ಸೇವಕ ಹಾಗೂ ಹೋರಾಟಗಾರರು ಆದ ಮಂಜುನಾಥ ತಿಮ್ಮಣ್ಣ ಹಿರೇಮನಿ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ರಾತ್ರಿ 12 ಗಂಟೆಗೆ ಸುಳ್ಳು ದೂರು ದಾಖಲು ಮಾಡಿರುತ್ತಾರೆ. ಆದ ಕಾರಣ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಸಿಪಿಐ ಅಧಿಕಾರಿಗಳು ಆದ ಸಂಗಮೇಶ್ ದಿಡಿಂಗನಾಳ್ ಹಾಗೂ ರಾಜು ದೊಡ್ಡಮನಿ ಇವರನ್ನ ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸಿ ಎಂದು ಆಗ್ರಹಿಸುತ್ತಾ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿ ನೀಡಲಾಗಿದೆ. ಇಲ್ಲದಲ್ಲಿ ಅಪರಾಧ ವರ್ಷಿಯವರಿಗೆ ಭಾಳ ಟಾರ್ಚರ್ ಕೊಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಇಲ್ಲದಲ್ಲಿ ಪ್ರಮಾಣ ಮತ್ತು ಕಂಪ್ಲೇಂಟ್ ಕೊಡೋಕೆ ಹೋದ್ರು ಅವ್ರು ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ, ಮಾಡಲ್ಲ FIR ಅಂತ ಹೇಳ್ತಾರೆ. ಮತ್ತು ಅವ್ರು ಎಷ್ಟು ನಿಯತ್ತಾಗಿ ನಡ್ಕೊಂಡ್ರು ಅವ್ರಿಗೆ ಇಲ್ಲದಲ್ಲಿ ಅಪರಾಧ ಬರೆಸ್ತಿದ್ದಾರೆ. ಮತ್ತು ಅದನ್ನು ನೀವು ಸರಿಯಾಗಿ ಕಾನೂನು ಇದನ್ನು ಮಾಡಬೇಕಂತ ಹೇಳ್ತೀವಿ. 4 ಸಲ ಹೋದ್ರು ಕಂಪ್ಲೇಂಟ್ ತಗೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಅವರು ಬೇಡ ನಮ್ಗೆ ನಾವು FIR ತಗೊಂಗಿಲ್ಲ, ನಿಮ್ಮನ್ನ ಯಾರು ಬಾಂದಿದ್ದಾರೆ ಇಲ್ಲಿ ಇಲ್ಲ ಕೇಸ್ ಮಾಡಿದ್ದಾರೆ, ನೀವು ಕೇಸ್ ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಏನೂ ಇಲ್ಲ, ಇಲ್ಲಿ ಬರಕ್ಕೆ ನಾವು ಹೋಗ್ಬೇಡ್ರಿ ಅಂತ ಹೇಳಿದರು. ಆಮೇಲೆ ಒಬ್ಬರು ರಾಜಕಾರಣದಲ್ಲಿ ಇದ್ದವರು ಬಂದ ಕೂಡಲೇ ಅದು ನಮ್ಮದು ಕೇಸು ತೊಗೊಂಡ್ರು. ಅವರು ತೊಗೊಂಡ್ಮೇಲೆ ಅವತ್ತು FIR ಮಾಡಿದ್ದಾರೆ ನಮ್ಮದು. ಇವತ್ತು ಸರ್ ಎಲ್ಲ ಕೂಡ ಬಂದಿದ್ದಾರೆ. ಅಲ್ಲೇ ಆಗಿದ್ದು ಕೇಸ್ಗಳನ್ನು ಕೊಡಕ್ಕೆ ಹೋದ್ರು ಸಹಿತ ಇವತ್ತು ಮಂಜುನಾಥ್ ಹಿರೇಮನಿ ಮೇಲೆ ಒಂದು ಆಕ್ಸಿಡೆಂಟ್ ಪ್ರಕರಣ ಮಾಡ್ಲಿಕ್ಕೆ ಬಂದು ವಾಪಸ್ ಮತ್ತು ಅದು ಸಾಯಂಕಾಲ ಎಲ್ಲ ಸಮಾಜದವರು ಕೂಡಿ ಎಲ್ಲ ಸಮಾಜದ ಹಿರಿಯರು ಕೂಡಿ ಆ ಒಂದು ಪ್ರಕರಣವನ್ನು ಅದು ಎಲ್ಲೋ ಒಂದು ಕಡೆ ಸಮಾಜದ ಯುವಕನಾಗಿದ್ದರಿಂದ ಆ ಮನುಷ್ಯನಿಗೆ ಒಳ್ಳೆ ಇದನ್ನು ಕೇಸಿಗೆ ಏನು ಬೇಡ ಅಂತೇಳಿ ಎಲ್ಲರೂ ಕೂಡಿ ಒಂದು ಸಾಂತ್ವನ ಮಾಡಿ ಶಾಂತಿ ಸಭೆ ಮಾಡಿ ಆ ಒಂದು ಕೇಸನ್ನು ಯಾವುದೇ ರೀತಿಯಿಂದ ದಾಖಲಾಗದ ರೀತಿಯಲ್ಲಿ ಹಿರಿಯರೆಲ್ಲ ಬಗೆಹರಿಸಿರ್ತಾರೆ. ಆದರೆ ರಾತ್ರಿ 12 ಗಂಟೆಗೆ ಇಷ್ಟೆಲ್ಲ ಆಗಿ ಸಮಾಜದವರು ಕೂಡ ಇದನ್ನು ಬಗೆಹರಿಸಿ ಮನೆ ಕಳಿಸುವಂಥ ವ್ಯವಸ್ಥೆ ಮಾಡಿದ ನಂತರ ರಾತ್ರಿ 12 ಗಂಟೆಗೆ ಉದ್ದೇಶಪೂರ್ವಕವಾಗಿ ಏನು ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಬಿಟಿಮಾದರ್, ಜಿಲ್ಲಾಧ್ಯಕ್ಷರು ಆದ ಸತೀಶ್ ಸರ್ಜಾಪುರ್, ಯುವ ಘಟಕ ಜಿಲ್ಲಾಧ್ಯಕ್ಷರು ಆದ ಶ್ರೀನಿವಾಸ್ ಅವರೋಲಿ, ತಾಲೂಕು ಅಧ್ಯಕ್ಷರು ಆದ ಆನಂದ ಕೊಣ್ಣೂರ್, ಅಖಿಲ ಕರ್ನಾಟಕ ಹೋವಿ ಸಂಘಟನೆಯ ಧಾರವಾಡ ಜಿಲ್ಲಾಧ್ಯಕ್ಷರು ಆದ ಹರೀಶ್ ವಡ್ಡರ್, ಜಿಲ್ಲಾ ಉಪಾಧ್ಯಕ್ಷರು ಆದ ಮಂಜುನಾಥ ಹಳಿಯಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಚೆಂಡು ಪೂಜಾರ್, ತಾಲೂಕಾಧ್ಯಕ್ಷರು ಆದ ಫಕೀರಪ್ಪ ಪೂಜಾರಿ, ಕಸ್ತೂರಿ ಹಿರೇಮನಿ, ಅನಸವ್ವ ಹುಲಿಗೆಮ್ಮ ಹಿರೇಮನಿ, ಇನ್ನೂ ಹಲವಾರು ಮುಖಂಡರು ಹಾಗೂ ಮಹಿಳಾ ಮುಖಂಡರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.